ಮರ್ಮಸ್ಥಳ ಬುರುಡೆ ಪ್ರಕರಣ ಮರ್ಮಸ್ಥಳ ವಿರುದ್ಧ ಷಡ್ಯಂತ್ರ ದೂರು ತನಿಖೆ ವರದಿ ಸಲ್ಲಿಸಿ ತನಿಖಾ ಒಂದು ಸಂಸ್ಥೆಗಳಿಗೆ ಹೈಕೋರ್ಟ್ ನೋಟಿಸ್. ಮರ್ಮಸ್ಥಳ ಬುರುಡೆ ಪ್ರಕರಣ ಮರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ದೂರು ತನಿಖೆ ವರದಿಯನ್ನ ಸಲ್ಲಿಸಿ ತನಿಖಾ ಸಂಸ್ಥೆಗಳಿಗೆ ಹೈಕೋರ್ಟ್ ಸೂಚನೆಯನ್ನ ನೀಡಿರುವಂತದ್ದು, ನೋಟಿಸ್ ಅನ್ನ ನೀಡಿರುವಂತದ್ದು. ಧರ್ಮಸ್ಥಳದ ಮೇಲಿನ ಷಡ್ಯಂತ್ರವನ್ನ ಖಂಡಿಸಿ ಸಲ್ಲಿಸಿದಂತ ಅರ್ಜಿ ಈ ಸಂಬಂಧ ಅರ್ಜಿದಾರರು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅರ್ಜಿ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಎಸ್ಐಟಿ, ಇಡಿ, ಆದಾಯ ತೆರಿಗೆ ಇಲಾಖೆ ಸೇರಿದಂತೆ 7 ಪ್ರತಿವಾದಿಗಳಿಗೆ ಸೂಚನೆ, ತನಿಖೆ ವರದಿ ಸಲ್ಲಿಸುವಂತೆ ಹೈಕೋರ್ಟ್ಗೆ ಸೂಚನೆಯನ್ನ ನೀಡಲಾಗಿದೆ. ಎಸ್ ವೀಕ್ಷಕರೇ, ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ನಡೀತಾ ಇರುವಂತದ್ದು. ಬುರುಡೆ ಪ್ರಕರಣ ಏನಿದೆ ಅದನ್ನ ಎಸ್ಐಟಿ ತನಿಖಾ ತಂಡ ಬಟಾ ಬಯಲು ಮಾಡಿದೆ. ಬುರುಡೆ ಗ್ಯಾಂಗ್ನ ಸದಸ್ಯತ್ವವನ್ನು ಹೊಂದಿರುವವರು, ಕಾಯಂ ಸದಸ್ಯರು, ಕಾರ್ಯಕರ್ತರು ಎಲ್ಲರನ್ನು ಕರ್ಕೊಂಡ್ಬಂದು ವಿಚಾರಣೆಯನ್ನ ಮಾಡಲಾಗ್ತಾ ಇರುವಂತದ್ದು. ಚಿನ್ನಯ್ಯನ ಪರಿಸ್ಥಿತಿ ತೀರದ್ದಾಗಿ ನೆಕ್ಸ್ಟ್ ನಾನು ಚಿನ್ನಯ್ಯ ಅಂತಂದ್ರೆ ನೀವೇ ಬೈತೀರ ನನಗೆ, ಎಷ್ಟಮ್ಮ ಹೇಳಿದ್ದೆ ಹೇಳ್ತೀಯಾ ಅಂತ ಹೇಳಿ. ಅವತ್ತೇ ಅವಶ್ಯಕತೆ ಇಲ್ಲ. ಅದು ಚಿನ್ನಯ್ಯನ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ಮತ್ತೆ ನಾನು ಹೇಳಬೇಕು ಅಂತ ಏನಿಲ್ಲ. ಮರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ದೂರು ತನಿಖೆಯನ್ನ ವರದಿಯನ್ನ ಸಲ್ಲಿಕೆ ಮಾಡಿ ಅಂತ ಹೇಳಿ ಹೈಕೋರ್ಟ್ ಹೇಳಿದೆ. ಇನ್ನು ಎಸ್ಐಟಿ ತನಿಖಾ ತಂಡ ಕೊನೆಯ ಹಂತದಲ್ಲಿದೆ. ಎಸ್ಐಟಿ ತನಿಖಾ ತಂಡ ಎಲ್ಲಾ ತನಿಖೆಗಳನ್ನ ಮತ್ತೆ ಮರುವಾಗಿ ಒಂದು ಸಣ್ಣದಾಗಿ ಸೂಚನೆಯಲ್ಲಿ ಬರ್ಕೊಡ್ತಾರಲ್ವ, ಹಾಗೆ ಏನೇನು ಮಾಡಿದ್ವಿ, ಏನೇನು ಯಾರ್ಯಾರು ತಗ್ಲಾಕೊಂಡ್ರು ಅನ್ನುವಂತಹ ಪಟ್ಟಿಯನ್ನ ಮಾಡ್ತಾ ಇರುವಂಥದ್ದು. ಅಂದ್ರೆ ಲಾಸ್ಟ್ ಸ್ಟೇಜಲ್ಲಿದೆ ತನಿಖಾ ತಂಡ. ಏನ್ ಜುಲೈ 11ನೇ ತಾರೀಕು ಚಿನ್ನಯ್ಯ ತಲೆಬುರುಡೆ ಇಟ್ಕೊಂಡು ಬಂದಿದ್ನಲ್ಲ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಏನಾಯ್ತು ಅನ್ನೋದನ್ನ ಬರೆದು ಕೊಡಬೇಕಾಗತ್ತೆ ಎಸ್ಐಟಿ ತನಿಖಾ ತಂಡ. ಸುಮ್ಮನೆ ರಚನೆ ಮಾಡಿದ್ದಲ್ಲ. ತನಿಖಾ ಸಂಸ್ಥೆಗಳಿಗೆ ಹೈಕೋರ್ಟ್ ನೋಟಿಸ್ ಅನ್ನ ನೀಡಿದೆ. ಧರ್ಮಸ್ಥಳದ ಮೇಲಿನ ಷಡ್ಯಂತ್ರವನ್ನ ಖಂಡಿಸಿ ಸಲ್ಲಿಕೆ ಮಾಡಲಾಗಿರುವಂತಹ ಅರ್ಜಿ ಏನಿದೆ ಆ ಸಂಬಂಧ ಅರ್ಜಿದಾರರು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅರ್ಜಿ ವಿಚಾರಣೆ ನಡೆಸಿರುವಂತಹ ಹೈಕೋರ್ಟ್ ಎಸ್ಐಟಿ ತನಿಖಾ ತಂಡ, ಇಡಿ, ಆದಾಯ ತೆರಿಗೆ ಇಲಾಖೆ ಸೇರಿದಂತೆ 7 ಪ್ರತಿವಾದಿಗಳಿಗೆ ಸೂಚನೆಯನ್ನ ನೀಡಿದೆ. ತನಿಖೆ ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಿದೆ. ಇನ್ನು ತನಿಖೆಯ ವರದಿಯನ್ನ ಸಲ್ಲಿಕೆ ಮಾಡಬೇಕು. ತದಾದ ನಂತರ ಏನೇನಾಯ್ತು, ಏನೇನು ಮಾಡಿದ್ರಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಡ್ ಅನ್ನ ಕೊಡಬೇಕು. ಯಾರ್ಯಾರು ತಗಲಾಕೊಂಡ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳಬೇಕು. ಕಂಪ್ಲೀಟ್ ಆಗಿ ಇಲ್ಲಿಗೆ ಅಂದ್ರೆ ಒಂದು ವಾರ ಹಿಡಿಯುತ್ತೆ ಇನ್ನು ಎಸ್ಐಟಿ ತನಿಖಾ ತಂಡ ಎಲ್ಲ ಮುಗಿಸ್ಕೊಂಡು ಹೋಗ್ಲಿಕ್ಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.